ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸುರ್ಜೇವಾಲಾ ಭಾಗಿಯಾಗಿದ್ದರು. ನೀಟ್ ಪರೀಕ್ಷೆ ಅಕ್ರಮ ವಿರೋಧಿಸಿ ಕೇಂದ್ರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು, ಪಾರದರ್ಶಕತೆಯ ಪರೀಕ್ಷಾ ವ್ಯವಸ್ಥೆ ಬೇಕು. 5,000ಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಕ್ಕೊತ್ತಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಪರೀಕ್ಷಾ ಸಂಸ್ಥೆ ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗ್ತಿದೆ. ನೀಟ್ ಅನ್ಯಾಯ ಸರಿಪಡಿಸೋದಕ್ಕೆ ಆಗ್ರಹಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಈ ವೇಳೆ ಮಾತನಾಡಿದ ಪ್ರದೀಪ್ ಈಶ್ವರ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಚಿಕ್ಕ ಮಕ್ಕಳು ಹಾಕೋ ಡೈಪರ್ರೇ ಲೀಕ್ ಆಗಲ್ಲ, ಚಿಕ್ಕ ಮಕ್ಕಳು ಹಾಕೋ ಡೈಪರ್ರೇ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯವರ ಯೋಗ್ಯತೆ. ನಮ್ಮ ಕೇಂದ್ರದ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅಂತೆ. ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋ ವ್ಯಕ್ತಿನ ಇವತ್ತಿಂದ ಅಧರ್ಮೇಂದ್ರ ಪ್ರಾಧಾನ್ಯ ಅಂತ ಕರಿಬೇಕು ನಾವು. ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA ಅಂದ್ರೆ ನೆವರ್ ಟ್ರಸ್ಟ್ ಏಜೆನ್ಸಿ, ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ. ದಾವಣಗೆರೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಬಹುಕೋಟಿ ವಂಚನೆ ಬೆಳಕಿಗೆ ಬಂದಿದೆ. ದುಪ್ಪಟ್ಟು ಹಣದ ಆಸೆಗೆ ದುಡ್ಡು ನೀಡಿದ್ದ ಮಹಿಳೆಯರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ದಾವಣಗೆರೆ ಖಾಸಗಿ ಶಾಲೆ ಶಿಕ್ಷಕಿ ಸೇರಿ 3 ವಿರುದ್ಧ ದೂರು ದಾಖಲಾಗಿದೆ. ಅರ್ಷದುನ್ನಿಸಾ, ಶಾಹಿದ್ ಹುಸೇನ್, ನದೀಂ ವಿರುದ್ಧ ದೂರು ದಾಖಲಾಗಿದೆ. ಮುಸ್ಲಿಂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಬಹುಕೋಟಿ ವಂಚನೆ ಮಾಡಿದ್ದಾರೆ. ಖಾಸಗಿ ಶಾಲೆ ಶಿಕ್ಷಕರನ್ನ ಟಾರ್ಗೆಟ್ ಮಾಡಿ ಪೋಷಕರಿಗೆ ಗಾಳ ಹಾಕ್ತಾ ಇದ್ರು. 10,000 ರೂಪಾಯಿ ಹೂಡಿಕೆ ಮಾಡಿದ್ರೆ ದಿನಕ್ಕೆ 300 ರೂಪಾಯಿ ನೀಡೋ ಆಮಿಷ ಒಡ್ಡಿದ್ರು. ಟೆಲಿಗ್ರಾಮ್ ಆಪ್ನಲ್ಲಿ ಗ್ರೂಪ್ ಮಾಡಿ ಲಿಂಕ್ ಕಳಿಸ್ತಾ ಇದ್ದ ಆರೋಪಿಗಳು ಮೊಬೈಲ್ನಲ್ಲಿ ಆಪ್ ಡೌನ್ಲೋಡ್ ಮಾಡಿಸಿದ್ರು. ಆಪ್ನಲ್ಲಿ UPI ID ಮೂಲಕ ಆನ್ಲೈನ್ ವರ್ಗಾವಣೆ ಮಾಡ್ತಿದ್ರು. ಲಕ್ಷಾಂತರ ಹಣ ಡೆಪಾಸಿಟ್ ಆಗ್ತಿದೆ ಅಂತ ಹೆಚ್ಚಿನ ಹಣ ಹೂಡಿಕೆ ಮಾಡಿ ಪುಸಲಾಯಿಸಿದ್ದಾರೆ. ಇದೀಗ ಆರೋಪಿಗಳ ಬಣ್ಣದ ಮಾತಿಗೆ ಮನಸೋತು ಜನ ಲಕ್ಷ ಹಣ ಕಳ್ಕೊಂಡಿದ್ದಾರೆ. ದಾವಣಗೆರೆಯ 10,000ಕ್ಕೂ ಹೆಚ್ಚು ಮಂದಿ ಹಣ ಹೂಡಿಕೆ ಮಾಡಿದ್ದು ಇದೀಗ ಮರಳಿ ಕೊಡಿಸುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಫಾಲ್ಸ್ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ದಿಡುಪೆ ಜಲಪಾತದ ಬಳಿ ಘಟನೆ ನಡೆದಿದೆ. ಆರೋಪಿಗಳಾದ ಕಾಸರಗೋಡಿನ ಅಬ್ದುಲ್ ಖಾದರ್, ಫೈಸಲ್, ಆದಿಲ್, ಉಸ್ಮಾನ್, ಸಾಲಿಂ ಅನ್ನೋರನ್ನ ಬಂಧಿಸಿದ್ದಾರೆ. ಫಾಲ್ಸ್ಗೆ ಯುವತಿಯನ್ನ ಕರೆತಂದಿದ್ದ 3 ಆರೋಪಿಗಳು ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಈ ವೇಳೆ ಯುವತಿ ಬೊಬ್ಬೆ ಹೊಡೆದಾಗ ಸ್ಥಳೀಯರು ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ. ಯುವತಿ ಜೊತೆ ಬಂದಿದ್ದ 3 ಆರೋಪಿಗಳು ಅರೆಸ್ಟ್ ಆಗಿದ್ದು ಯುವತಿಯ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಅಧಿಕ ಬಡ್ಡಿ ಆಮಿಷದ ವಂಚನೆ ಪ್ರಕರಣ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ. ಪಿಂಚಣಿ ಹಣವನ್ನೇ ಟಾರ್ಗೆಟ್ ಮಾಡೋ ವಂಚಕರು ನಿವೃತ್ತ ಯೋಧರಿಗೆ ಕೋಟಿ ವಂಚಿಸಿದ್ದಾರೆ. ಹೆಚ್ಚಿನ ಬಡ್ಡಿ ಕೊಡ್ತೀವಿ, ಚೀಟಿ ಕಟ್ಟಬಹುದು ಅಂತ ಕೋಟಿ ಲೂಟಿ ಹೊಡೆದು ಎಸ್ಕೇಪ್ ಆಗಿದ್ದಾರೆ. ಸ್ಟೀಫನ್ ಎಂಬಾತ ಸುಮಾರು 50ಕ್ಕೂ ಹೆಚ್ಚು ನಿವೃತ್ತ ಯೋಧರಿಗೆ ವಂಚನೆ ಮಾಡಿದ್ದಾನೆ. 10 ರಿಂದ 50 ಲಕ್ಷ ಹಣ ಪಡೆದು ಪರಾರಿಯಾಗಿದ್ದಾನೆ. ಸದ್ಯ ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಕಟ್ಟುವುದಕ್ಕೆ ಹೆಚ್ಚಿನ ಬಡ್ಡಿ ಹಣ ನೀಡುವುದಾಗಿ ಹೇಳಿ ನಾಮ ಹಾಕಿದ್ದಾನೆ. ಇದೀಗ ದಾಖಲೆ ಸಮೇತ ನಿವೃತ್ತ ಯೋಧರು ದೂರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.